ನಮಸ್ಕಾರ ಪ್ರಿಯ ಪ್ರೇಕ್ಷಕ ಮಿತ್ರರೇ. ಅಂಜನ ಮಿಥುನ ರಾಶಿ ವರ್ಷ ಭವಿಷ್ಯ ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಮಿಥುನ ರಾಶಿಯವರಿಗೆ ಯೋಗದ ಮೇಲೆ ಯೋಗ, ಅದೃಷ್ಟ, ಇದು ಯಾವ ರೀತಿಯಾದಂಥ ಒಂದು ಫಲಗಳಿದೆ, ಏನೇನು ಫಲಗಳಿದೆ ಎಂಬುದನ್ನು ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋಗೊಂದು ಲೈಕನ್ನು ಕೊಡಿ ಹಾಗೂ ಶೇರನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನೋಡಿ, ಮಿಥುನ ರಾಶಿಯವರು ಬಹಳಷ್ಟು ಬುದ್ಧಿವಂತರಾಗಿರ್ತೀರ ಮತ್ತು ಸ್ಥಿರವಾದಂಥ ಮನಸ್ಸಿರುವುದಿಲ್ಲ ನಿಮಗೆ, ಮತ್ತು ನೀವು ಯಾವಾಗಲೂ ಕೂಡ ಅಷ್ಟೇ ಸ್ವತಂತ್ರವಾಗಿ ಬಯಸಬೇಕು ಅಂತ ಪ್ರಯತ್ನವನ್ನು ಪಡುವಂಥ ವ್ಯಕ್ತಿಗಳು, ಅಂಥ ಒಂದು ಮನಸ್ಥಿತಿ ಇರ್ತಕ್ಕಂಥ ವ್ಯಕ್ತಿಗಳು. ನೀವು ಯಾವುದೇ ವ್ಯವಹಾರವನ್ನು ಮಾಡಬೇಕಾದ್ರೆ ಈ ವರ್ಷದಲ್ಲಿ ನೀವು ಸ್ವಂತವಾಗಿ ಒಬ್ಬರೇ ಮಾಡಿ. ಇನ್ನೊಬ್ಬರ ಜೊತೆ ಪಾರ್ಟ್ನರ್ಶಿಪ್ ಮಾಡಿದ್ರೆ ಸ್ವಲ್ಪ ಕಷ್ಟಕರ. ನೀವು ಯಾವತ್ತಿಗೂ ಕೂಡ ಅಷ್ಟೇ ಬಹಳ ಬೇಗ ಶಾಂತರಾಗುತ್ತೀರಾ ಮತ್ತು ಶಾಂತಚಿತ್ತತೆಯಿಂದ ನಡೆಯುವಂಥ ಸಾಧ್ಯತೆಯೂ ಕೂಡ ಇದೆ. ಮತ್ತು ನಿಮಗೆ ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನೀವು ಯಾವತ್ತಿಗೂ ಕೂಡ ಅಷ್ಟೇ ಇನ್ನೊಬ್ಬರಿಗೆ ಕಿರಿಕಿರಿ ಉಂಟು ಮಾಡುವಂಥ ವ್ಯಕ್ತಿಗಳು ಅಲ್ಲ ಈ ವರ್ಷದಲ್ಲಿ. ಓಕೆನಾ? ಈ ವರ್ಷದಲ್ಲಿ ಯಾರಿಗೂ ಕೂಡ ಕಿರಿಕಿರಿ ಉಂಟು ಮಾಡುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇಲ್ಲ. ಮತ್ತು ಈ ವರ್ಷ ಹೂಡಿಕೆ ಮಾಡಬೇಕು ಅಂತ ಅಂದುಕೊಂಡಿದ್ದರೆ, ಒಂದು ಒಳ್ಳೆ ಮನೆ ಕಟ್ಟಬೇಕು ಗುರುಗಳೇ, ಒಂದು ಒಳ್ಳೆ ಜಾಗವನ್ನು ನಾನು ಪಡೆದುಕೋಬೇಕು ಮತ್ತು ಒಂದು ಒಳ್ಳೆ ಉದ್ಯಮವನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದುಕೊಂಡಿದ್ದರೆ 100% ನೀವು ಒಂದು ಒಳ್ಳೆ ಹೂಡಿಕೆಯನ್ನು ಮಾಡ್ತೀರಾ. ಅದು ಶಾಶ್ವತವಾಗಿ ನಿಮ್ಮನ್ನು ದೊಡ್ಡ ಮಟ್ಟದಲ್ಲಿ ಕರೆದುಕೊಂಡು ಹೋಗುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಮತ್ತು ವಿಶೇಷವಾಗಿ ನೋಡೋದಾದರೆ, ಮತ್ತು ಹೊಸ ವ್ಯಾಪಾರವನ್ನು ನೀವು ಯೋಜನೆಯನ್ನು ರೂಪಿಸಿಕೊಳ್ಳುವಂಥ ಸಾಧ್ಯತೆಯು ಕೂಡ ಇದೆ. ಮತ್ತು ಈ ವರ್ಷದಲ್ಲಿ ನೀವು ಜನರನ್ನು ಬೇಗ ಆಕರ್ಷಣೆ ಮಾಡುವಂಥ ವ್ಯಕ್ತಿತ್ವ ನಿಮ್ಮಲ್ಲಿ ಇರತಕ್ಕಂಥದ್ದು ಮತ್ತು ಸ್ವಲ್ಪ ಆತ್ಮಬಲವು ಕೂಡ ಹೆಚ್ಚಾಗಿ ಕಂಡುಕೊಂಡು ಬರ್ತಾ ಇರತಕ್ಕಂಥದ್ದು. ಅತಿಯಾದ ಆತ್ಮಬಲ ಅಂದರೆ ಹೊಸ ಅವಕಾಶಗಳು ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ವಿಶೇಷವಾಗಿ ಒಂದು ಸಣ್ಣ ಪ್ರಮಾಣದಲ್ಲಿ ಕೆಲಸವನ್ನು ಮಾಡ್ತಿರ್ತೀರ. ಒಂದು ಒಳ್ಳೆ ಹೊಸ ಯೋಗದಿಂದ ನಿಮಗೆ ಅದೃಷ್ಟ ಫಲಗಳು ಉಂಟಾಗುವಂಥ ಸಾಧ್ಯತೆಯು ಕೂಡ ಇದೆ. ಓಕೆನಾ? ಹೊಸ ಯೋಗಗಳು ಮತ್ತು ಹೊಸ ಕೆಲಸಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ. ಮತ್ತು ನಿಮ್ಮ ಮಾತಿನಲ್ಲಿ ಯಾವತ್ತಿಗೂ ಕೂಡ ಸೋಲಿರೋದಿಲ್ಲ, ಅದು ನಿಮ್ಮ ಕೆಲಸ ಕ್ಷೇತ್ರದಲ್ಲಿ. ಯಾಕೆಂದರೆ ಈ ಒಂದು ವರ್ಷದಲ್ಲಿ ನಿಮಗೆ ಸೋಲಿಲ್ಲದ ಸರದಾರ ನೀವು. ಬೇಗ ಹೊಸ ಯೋಗಗಳು ಬರುವಂಥ ಸಾಧ್ಯತೆ ಇದೆ. ಮತ್ತು ಸ್ವಲ್ಪ ಹೊಸ ಕೆಲಸದಲ್ಲಿ ಮತ್ತು ಹೊಸ ಸ್ಥಳದಲ್ಲಿ ಸ್ವಲ್ಪ ಹೊಂದಿಕೊಳ್ಳುವಾಗ ನಾನಾ ರೀತಿಯಾದಂಥ ಕೆಲವೊಂದು ಕಷ್ಟಗಳು ಬರುವಂಥ ಸಾಧ್ಯತೆಯು ಕೂಡ ಇದೆ. ಮತ್ತು ದೈಹಿಕವಾಗಿ ಮಾನಸಿಕವಾಗಿ ಕೆಲಸ ಕ್ಷೇತ್ರದಲ್ಲಿ ನೀವು ಸಾಕಷ್ಟು ಕಷ್ಟದಿಂದ ಕೆಲಸವನ್ನು ಮಾಡ್ತೀರಾ. ಅದು ನಿಮಗೆ ಭಾಳಷ್ಟು ದೊಡ್ಡ ಮಟ್ಟದಲ್ಲಿ ಲಾಭವನ್ನು ಕೊಡುವಂಥ ಸಾಧ್ಯತೆಯು ಕೂಡ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ನೋಡೋದಾದರೆ, ನೋಡಿ, ನೀವೇನಾದರೂ ವಿಶೇಷವಾಗಿ ಈ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವ್ಯಾಪಾರಸ್ಥರಾಗಿರಬಹುದು ಅಥವಾ ಅಲಂಕಾರಿ ವಸ್ತುಗಳು, ಯಾರು ಮಹಿಳಾ ಮಣಿಗಳು, ಬ್ಯೂಟಿಷಿಯನ್ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಮಾಡ್ತಾ ಇರ್ತಕ್ಕಂಥ ಮಿಥುನ ರಾಶಿಯವರಿಗೆ ಈ ವರ್ಷದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಲಾಭವನ್ನು ಕಾಣುವಂಥ ಸಾಧ್ಯತೆ ಇದೆ. ಮತ್ತು ಹೊಸ ಅದೃಷ್ಟ ಫಲಗಳು ಕೂಡ ಕೂಡಿಕೊಂಡು ಬರುವಂತಹ ಸಾಧ್ಯತೆ ಇದೆ. ಮತ್ತು ಯಾವತ್ತಿಗೂ ಕೂಡ ಅಷ್ಟೇ ಆಕಸ್ಮಿಕವಾದಂಥ ಧನಪ್ರಾಪ್ತಿ ಉಂಟಾಗುವಂಥ ಸಾಧ್ಯತೆ ಇದೆ. ಈ ವರ್ಷದಲ್ಲಿ ನಿಮಗೆ ಆಕಸ್ಮಿಕವಾದಂಥ ಧನಪ್ರಾಪ್ತಿಗಳು ಉಂಟಾಗುವಂಥ ಸಾಧ್ಯತೆಯು ಕೂಡ ಇದೆ. ಮತ್ತು ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ನಿಮ್ಮ ಮಾತಿನಲ್ಲಿ ಸ್ವಲ್ಪ ನಿಮ್ಮ ಮಾತನ್ನು ನೀವು ಆದಷ್ಟು ಹಿಡಿತದಲ್ಲಿ ಇಟ್ಕೋಬೇಕಾಗತ್ತೆ. ಯಾಕೆಂದರೆ ನಿಮ್ಮ ಮಾತಿನಿಂದಲೇ ನಿಮ್ಮ ಉದ್ಯೋಗವನ್ನು ಕಳ್ಕೋಬಹುದು, ನಿಮ್ಮ ವ್ಯಾಪಾರವನ್ನು ಕಳ್ಕೋಬಹುದು. ಹಾಗಾಗಿ ಈ ತಿಂಗಳಿನಲ್ಲಿ ನಿಮಗೆ ಗಂಡಾಂತರ ಅಂತ ಹೇಳಿದ್ರೆ ನಿಮ್ಮ ಮಾತು. ನೀವು ಎಷ್ಟು ಪ್ರೀತಿ ವಿಶ್ವಾಸದಿಂದ ಮಾತಾಡಿ ಗೆಲ್ತಿರೋ ಅಷ್ಟು ನಿಮಗೆ ಲಾಭವಿದೆ. ನೀವು ಎಷ್ಟು ಕೋಪದಿಂದ ಮಾತಾಡಿ ನೇರವಾಗಿ ಮಾತಾಡಿಕೊಂಡು ನೀವು ಕಳ್ಕೊತಿರೋ ಅಷ್ಟೇ ನಿಮಗೆ ದರಿದ್ರತನ ಬರುತ್ತೆ ಈ ವರ್ಷದಲ್ಲಿ. ಹಾಗಾಗಿ ನಿಮ್ಮ ಮಾತು ಮುತ್ತಿನಂತಿರಬೇಕು. ಹಾಗಾಗಿ ನಿಮ್ಮ ಮಾತಿನಲ್ಲಿ ಸಾಕಷ್ಟು ಹಿಡಿತವನ್ನು ನೀವು ಸಾಧಿಸ್ಕೊಳ್ಬೇಕಾಗ್ತದೆ. ಹಾಗಾಗಿ ವಿಶೇಷವಾಗಿ ಹೇಳೋದಾದರೆ, ನೋಡಿ, ಈ ತಿಂಗಳು ಅಂದರೆ ನಿಮಗೆ ವರ್ಷದ ತಿಂಗಳ ಪ್ರಾರಂಭದಲ್ಲಿ ವಿಶೇಷವಾದಂಥ ಲಾಭವನ್ನು ನೀವು ಕಾಣುವಂಥ ಸಾಧ್ಯತೆ ಇದೆ. ವರ್ಷದ ಮಧ್ಯದಲ್ಲಿ ಒಂದಷ್ಟು ರೀತಿಯಲ್ಲಿ ಕಷ್ಟಕರ, ಅಂದರೆ ಜೂನು ಜುಲೈನಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮತ್ತು ಹಣಕಾಸಿನ ವಿಷಯದಲ್ಲಿ ವ್ಯವಹಾರವನ್ನು ಮಾಡಬೇಕಾದ್ರೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು ನೀವು. ಯಾಕೆಂದರೆ ಅಷ್ಟು ಜಾಗ್ರತೆಯಿಂದ ಇಲ್ಲ ಅಂದರೆ ನಿಮ್ಮ ಮಾನಸಿಕ ಮನೋಬಲವನ್ನು ನೀವು ಕಳೆದುಕೊಳ್ಳುವಂಥ ಸಾಧ್ಯತೆ ಇದೆ. ನಂತರ ತಿರ್ಗಾ ಆಗಸ್ಟು
ಸೆಪ್ಟೆಂಬರು, ಅಕ್ಟೋಬರ್ ನಂತರ ನಿಮಗೆ ವಿಶೇಷವಾದಂಥ ಲಾಭ. ನಿಮಗೆ ಮಾರ್ಚ್ನಿಂದ ನೀವು ಅಂದ್ಕೊಂಡಂಗೆ ಎಲ್ಲ ಕೆಲಸದಲ್ಲೂ ಕೂಡ ನಾನು ಹೇಳಿದ ಪ್ರಕಾರ ನಿಮ್ಮ ಎಲ್ಲ ಕೆಲಸದಲ್ಲೂ ಕೂಡ ವಿಶೇಷವಾದಂಥ ಒಂದು ಲಾಭವನ್ನು ನೀವು ಕಾಣುವಂಥ ಸಾಧ್ಯ. ನಿಮ್ಮ ವೈವಾಹಿಕ ಜೀವನದ ಬಗ್ಗೆ ನೋಡೋದಾದರೆ ನೋಡಿ, ವೈವಾಹಿಕ ಜೀವನದಲ್ಲಿ ಸಾಕಷ್ಟು ಸುಖ, ಶಾಂತಿ, ನೆಮ್ಮದಿಯಿಂದ ಇರುತ್ತೀರಾ. ಅದರಲ್ಲಿ ಯಾವುದೇ ರೀತಿಯಾದಂಥ ಒಂದು ತೊಂದರೆಗಳು ನಿಮಗೆ ಬರೋದಿಲ್ಲ. ಹಾಗಾಗಿ ನಿಮ್ಮ ಬಗ್ಗೆ ಹೇಳೋದಾದರೆ ಸಾಂಸಾರಿಕ ಜೀವನದಲ್ಲಿ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಜಗಳಗಳು ಬರಬಹುದು ಹೊರತು ಅದು ಬಿಟ್ಟರೆ ಇನ್ನೆಲ್ಲವೂ ಕೂಡ ನಿಮಗೆ ಶುಭವಾಗಿರುತ್ತದೆ. ಮತ್ತು ಪತ್ನಿಯಿಂದ ಸಾಕಷ್ಟು ರೀತಿಯಾದಂಥ ಯಶಸ್ಸನ್ನು ನೀವು ಕಾಣುವಂಥ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಹಾಗಾಗಿ ಅದರಲ್ಲಿ ಯಾವುದೇ ರೀತಿಯಾದಂಥ ತೊಂದರೆಗಳು ಕೂಡ ಬರೋದಿಲ್ಲ ನಿಮಗೆ, ನನ್ನ ಒಂದು ಭವಿಷ್ಯದ ಪ್ರಕಾರ. ಮತ್ತು ಸ್ವಲ್ಪ ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ನಿಮ್ಮ ಅಂದರೆ ಇನ್ನೊಂದು ಏನು ತೊಂದರೆ ಬರ್ಬೋದು ಅಂತ ಹೇಳಿದ್ರೆ, ನಿಮ್ಮ ಪತ್ನಿಯಿಂದ ಯಾರಾದರೂ ಒಬ್ಬರು ವ್ಯವಹಾರವನ್ನು ಮಾಡೋಣ ಅಥವಾ ಒಂದು ಅವ್ರ ಕಡೆಯಿಂದ ಬಂತು ಅಂತ ಹೇಳಿದ್ರೆ ಅದನ್ನು ನೀವು ಆದಷ್ಟು ಅವಾಯ್ಡ್ ಮಾಡೋದು ಉತ್ತಮ ಅನ್ನೋದನ್ನು ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಮತ್ತು ಸ್ವಲ್ಪ ಪಾಲುದಾರಿಕೆಯ ವ್ಯವಹಾರ ಅಂತೂ ನಿಮ್ಗೆ ಆಗಿ ಬರೋದೇ ಇಲ್ಲ ಈ ವರ್ಷದಲ್ಲಿ. ಹಾಗಾಗಿ ಸ್ವಲ್ಪ ಎಚ್ಚರದಿಂದ ಇರಬೇಕಾಗತ್ತೆ. ಮತ್ತು ಪ್ರೇಮ ಜೀವನದಲ್ಲಿ ಯಾರ್ಯಾರು ಇಷ್ಟಪಟ್ಟು ಮದುವೆ ಆಗಬೇಕು ಅಂತ ಅಂದುಕೊಂಡಿರ್ತೀರಲ್ಲ, ಅವರಿಗೆ ನಿಮ್ಮ ತಂದೆ ತಾಯಿ ಕಡೆಯಿಂದ ವಿಶೇಷವಾದಂಥ ಒಂದು ಬೆಂಬಲವೂ ಕೂಡ ದೊರೆಯುವಂತಹ ಸಾಧ್ಯತೆ ಇದೆ. ಮತ್ತು ಪ್ರೀತಿಯಲ್ಲಿ ತೊಡಗಿದ್ದವರು ನಿಮ್ಮ ಆಸೆಗಳು ಈಡೇರುವಂತಹ ಸಾಧ್ಯತೆಯೂ ಕೂಡ ಇರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ನೋಡೋದಾದರೆ ನಿಮ್ಮ ವೈವಾಹಿಕ ಜೀವನ ಭಾಳಷ್ಟು ಚೆನ್ನಾಗಿರ್ತದೆ, ಅದರಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಿಲ್ಲ. ಹಾಗಾಗಿ ಆಸೆ ಪಟ್ಟಿದಂಗೆ ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಸುಖ, ಶಾಂತಿ, ನೆಮ್ಮದಿ ಅಂತೂ ಇದ್ದೇ ಇರುತ್ತೆ ನಿಮ್ಮ ಕೌಟುಂಬಿಕ ಜೀವನದಲ್ಲಿ. ಮತ್ತು ವಿಶೇಷವಾಗಿ ಹೇಳೋದಾದರೆ ನಿಮ್ಮ ಆರೋಗ್ಯದಲ್ಲಿ ನೋಡೋದಾದರೆ ಸ್ವಲ್ಪ ಅತಿಯಾದಂತಹ ಈ ಮೈಗ್ರೇನ್ ಇರ್ತಕ್ಕಂಥ ವ್ಯಕ್ತಿಗಳು, ಅಂದರೆ ತಲೆಗೆ ಸಂಬಂಧಪಟ್ಟಂಥ ನೋವು, ಈ ಮೈಗ್ರೇನ್ ಇರ್ತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂಥ ಆಹಾರ ಸೇವನೆಯನ್ನು ಮಾಡಿಬಿಟ್ಟು ಅದರಿಂದ ಸ್ವಲ್ಪ ಆದಷ್ಟು ನೀವು ಎಚ್ಚರಿಕೆಯಿಂದ ಇರಬೇಕು. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ, ಅತಿಯಾದ ಹೀಟ್ ಇರ್ತಕ್ಕಂಥ ಒಂದು ಪದಾರ್ಥವನ್ನು ಅವಾಯ್ಡ್ ಮಾಡಬೇಕು. ಸ್ವಲ್ಪ ಈ ಚಿಕನ್, ಮಟನ್ ಅಂತ ಏನು ಕರೀತಾರಲ್ಲ, ಮಾಂಸ ಸೇವನೆಗಳನ್ನು ಸ್ವಲ್ಪ ಆದಷ್ಟು ನೀವು ಈ ಒಂದು ವರ್ಷದಲ್ಲಿ ಅವಾಯ್ಡ್ ಮಾಡಿದ್ರೆ ನಿಮಗೆ ಬಹಳಷ್ಟು ಉತ್ತಮ, ನಿಮ್ಮ ಹೆಲ್ತ್ ರಿಲೇಟೆಡಲ್ಲಿ ಸಂಬಂಧಪಟ್ಟಂಗೆ. ಮತ್ತು ಅತಿಯಾದಂತಹ ನೀರನ್ನು ಸೇವನೆ ಮಾಡಿದ್ರೆ ನಿಮ್ಮ ಎಷ್ಟೋ ಸಮಸ್ಯೆಗಳು ದೂರ ಆಗುತ್ತೆ, ನಿಮ್ಮ ವ್ಯಾಪಾರಕ್ಕಾಗಿರ್ಬೋದು, ವ್ಯವಹಾರಕ್ಕೂ ಕೂಡ ಆಗಿರ್ಬೋದು. ಹಾಗಾಗಿ ನೀರನ್ನು ಸೇವನೆ ಮಾಡಬೇಕು. ಸ್ವಲ್ಪ ಮೂತ್ರಕೋಶದ ತೊಂದರೆಗಳು ಬರುವಂತಹ ಸಾಧ್ಯತೆಯು ಕೂಡ ಇರತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಸ್ವಲ್ಪ ಗ್ಯಾಸ್ಟ್ರಿಕ್ ಸಮಸ್ಯೆಯು ಕೂಡ ಹೆಚ್ಚಾಗುವಂಥ ಒಂದು ಸಂದರ್ಭಗಳು ಕೂಡ ಬರುವಂಥ ಸಾಧ್ಯತೆ ಕೂಡ ಇರತಕ್ಕಂಥದ್ದು. ಮತ್ತು ವಿಶೇಷವಾಗಿ ನೋಡೋದಾದರೆ ನೀವು ಯಾವುದೇ ಶುಭ ಕಾರ್ಯಗಳನ್ನು ಮಾಡಬೇಕು, ಶುಭ ಕೆಲಸಗಳನ್ನು ಮಾಡಬೇಕು ಅಂದರೆ ಶುಕ್ರವಾರ ಅಥವಾ ಭಾನುವಾರದಿಂದನೂ ಮಾಡಿ. ಈ ವರ್ಷದಲ್ಲಿ ನಿಮಗೆ ಶುಭವಾಗಿರ್ತಕ್ಕಂಥ ಒಂದು ಸಂಖ್ಯೆ ಅಂತ ಹೇಳಿದರೆ 3, 5, 6 ಮತ್ತು 8 ಈ ಸಂಖ್ಯೆಗಳು ನಿಮಗೆ ಈ ವರ್ಷದಲ್ಲಿ ಸಾಕಷ್ಟು ರೀತಿಯಾದಂಥ ಒಂದು ಶುಭ ಫಲಗಳನ್ನು ತಂದುಕೊಡುತ್ತೆ. ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೋಡಿ, ನಿಮ್ಮ ಜೀವನದಲ್ಲಿ ಸಾಕಷ್ಟು ಯಶಸ್ಸನ್ನು ಕಾಣಬೇಕು, ಮತ್ತು ಜೀವನದಲ್ಲಿ ಒಂದು ಒಳ್ಳೆ ಏಳಿಗೆ ಆಗಬೇಕು. ನೀವು ಅಂದುಕೊಂಡಂಗೆ ಎಲ್ಲವೂ ಕೂಡ ನೆರವೇರಬೇಕು ಅಪ್ಪ ಅಂತ ಹೇಳಿದ್ರೆ ಲಕ್ಷ್ಮೀನಾರಾಯಣನ ಆರಾಧನೆಯನ್ನು ಮಾಡಬೇಕು. ಬೆಳಗ್ಗೆ ಎದ್ದಿದ ತಕ್ಷಣ ಲಕ್ಷ್ಮೀನಾರಾಯಣಾಯ ನಮಃ ಅಂತ ಒಂದು 5 ಬಾರಿನೋ ಅಥವಾ ಒಂದು 11 ಬಾರಿನೋ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಸಾಕಷ್ಟು ರೀತಿಯಾದಂತಹ ಕಷ್ಟಗಳನ್ನು ಎದುರಿಸ್ತಾ ಇದ್ದರೆ, ಸಾಕಷ್ಟು ರೀತಿಯಾದಂತಹ ವ್ಯವಹಾರದಲ್ಲಿ ನೀವು ಕಷ್ಟಗಳನ್ನು ಎದುರಿಸ್ತಾ ಇದ್ದೀರಾ, ಇದರಿಂದ ಹೊರಗಡೆ ಬರೋಕ್ಕಾಗ್ತಾ ಇಲ್ಲಪ್ಪ ಅಂತ ಹೇಳಿದ್ರೆ ಲಕ್ಷ್ಮೀನಾರಾಯಣಾಯ ನಮಃ ಅಂತ ನೀವು ಈ ಒಂದು ಮಂತ್ರವನ್ನು ಹೇಳ್ತಾ ಬನ್ನಿ. ಇದರಿಂದ ನಿಮಗೆ ಸಾಕಷ್ಟು ಶುಭವಾಗುತ್ತೆ. ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಲಕ್ಷ್ಮೀನಾರಾಯಣಾಯ ನಮಃ ಅಂತ ಕಾಮೆಂಟನ್ನು ಮಾಡಿ, ನಿಮಗೆ ಸಾಕಷ್ಟು ಶುಭವನ್ನು ತಂದುಕೊಡುತ್ತೆ. ಈ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು. ಲಕ್ಷ್ಮೀನಾರಾಯಣ ಎಂದು ಕಾಮೆಂಟ್ ಮಾಡಿ. ಒಳ್ಳೆಯದಾಗಲಿ. ಹರಿ ಓಂ.